ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು LFU ಅಂದ್ರೆ ಲೀಸ್ಟ್ ಫ್ರೀಕ್ವೆಂಟ್ಲಿ ಯೂಸ್ಡ್ ಪೇಜ್ ರಿಪ್ಲೇಸ್ಮೆಂಟ್ ಟೆಕ್ನಿಕ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಎಲ್ಲಾ ಪೇಜ್ ರಿಪ್ಲೇಸ್ಮೆಂಟ್ ಟೆಕ್ನಿಕ್ಸ್ ಅನ್ನು ಕೂಡ ನಾವು ಸೇಮ್ ವೇ ಅಲ್ಲಿ ಸಾಲ್ವ್ ಮಾಡ್ತಾ ಹೋಗ್ತೀವಿ. ಮೊದಲಿಗೆ ಏನ್ ಮಾಡ್ತೀವಿ, ಒಂದು ಫ್ರೇಮ್ ಅನ್ನ ಕನ್ಸ್ಟ್ರಕ್ಟ್ ಮಾಡ್ತೀವಿ. ಆ ಫ್ರೇಮಿನ ಸೈಜ್ ಏನಾಗಿರುತ್ತೆ, 3 ಬಿಟ್ ಸೈಜ್. ಅಂದ್ರೆ ನೀವು ಒಂದು ಬಾಕ್ಸ್ ಅನ್ನ ತಗೊಂಡು ಆ ಬಾಕ್ಸ್ ಅಲ್ಲಿ 3 ಬಾಲ್ಗಳು ಇಡುವಷ್ಟು ಜಾಗ ಇರುತ್ತೆ ಅಂತ ಅನ್ಕೊಳ್ಳಿ, ಆ ರೀತಿ. ಸೊ ಇವಾಗ ಏನಾಗಿದೆ, ಸ್ಟಾರ್ಟಿಂಗ್ ಅಲ್ಲಿ 3 ಸ್ಪೇಸ್ ಕೂಡ ಎಂಟಿ, ಅಂದ್ರೆ 3 ಬಿಟ್ ಸ್ಪೇಸ್ ಕೂಡ ಎಂಟಿ ಆಗಿದೆ, ಯಾವುದೇ ವ್ಯಾಲ್ಯೂ ಅದ್ರೊಳಗಡೆ ಇಲ್ಲ. ನಾನೇನ್ ಮಾಡ್ತೀನಿ, 3 ಅನ್ನ ಡೈರೆಕ್ಟ್ ಆಗಿ ಇನ್ಸರ್ಟ್ ಮಾಡ್ತೀನಿ. ಯಾಕೆ, ಖಾಲಿ ಇತ್ತಲ್ವ ಜಾಗ, ಸೊ ಅದಕ್ಕೋಸ್ಕರ 3 ಅನ್ನ ಇನ್ಸರ್ಟ್ ಮಾಡಿದೆ. ಈ ಲೀಸ್ಟ್ ಫ್ರೀಕ್ವೆಂಟ್ಲಿ ಯೂಸ್ಡ್ ಅಲ್ಲಿ ಏನ್ ಮಾಡಬೇಕು ಅಂತಂದ್ರೆ ಫ್ರೀಕ್ವೆನ್ಸಿ ಕೌಂಟ್ ಟೇಬಲ್ ಅಂತ ನಾವು ಪ್ರತಿ ಸ್ಟೆಪ್ ಅನ್ನು ಮೇಂಟೈನ್ ಮಾಡಬೇಕು. ಸೊ ಏನ್ ಮಾಡಬೇಕು, ಫ್ರೀಕ್ವೆನ್ಸಿ ಕೌಂಟ್ ಟೇಬಲ್, ಫ್ರೀಕ್ವೆನ್ಸಿ ಕೌಂಟ್ ಟೇಬಲ್. ಸೊ ಇದನ್ನ ಯಾವ ರೀತಿ ಕನ್ಸ್ಟ್ರಕ್ಟ್ ಮಾಡ್ಕೋಬೇಕು ಅಂತಂದ್ರೆ, ನೋಡಿ ಯಾವ ಯಾವ ವ್ಯಾಲ್ಯೂಗಳಿದೆ ಅದು ಅಷ್ಟನ್ನು ಬರ್ಕೋಬೇಕು. 1 ಇದೆ, 2, 3, 4, 5 ಮತ್ತೆ 6. ಸೊ 1 to 6, 1, 2, 3, 4, 5 ಮತ್ತೆ 6. ಸೊ ಇಷ್ಟನ್ನ ಬರ್ಕೊಂಡು ಪ್ರತಿಯೊಂದು ಫ್ರೀಕ್ವೆನ್ಸಿ ಕೌಂಟ್ ಅನ್ನು ಒಂದೊಂದೇ ಜಾಸ್ತಿ ಮಾಡ್ಕೊಂಡು ಹೋಗ್ಬೇಕು. ಈಗ 3 ಇನ್ ಫ್ರೀಕ್ವೆನ್ಸಿ ಕೌಂಟ್ 1 ಆಗುತ್ತೆ. ಯಾಕೆ, ಅದು ಒಂದ್ಸಲಿ ಯೂಸ್ ಆಗಿದೆ, ಮತ್ತೆ ಇನ್ನು ಯಾವುದು ಕೂಡ ಯೂಸ್ ಆಗಿಲ್ಲ ಈಗ. ಸೊ ಎಲ್ಲಾದ್ರದ್ದು ಕೂಡ ಫ್ರೀಕ್ವೆನ್ಸಿ ಕೌಂಟ್ 0 ಇರುತ್ತೆ, ಕೇವಲ 3ದು ಮಾತ್ರ 1 ಅಪ್ಡೇಟ್ ಆಗುತ್ತೆ. ಈಗ 2, ಸೊ 3 ಆಲ್ರೆಡಿ ನಮ್ಮ ಫ್ರೇಮ್ ಅಲ್ಲಿ ಅಪ್ಡೇಟ್ ಆಗಿತ್ತು ಪ್ರೀವಿಯಸ್ ಸ್ಟೆಪ್ ಅಲ್ಲಿ. 2 ಸ್ಪೇಸ್ ಎಂಟಿ ಇತ್ತಲ್ವಾ, ಸೊ ಅದಕ್ಕೋಸ್ಕರ ಏನ್ ಮಾಡ್ತೀನಿ, 2 ಅನ್ನ ಡೈರೆಕ್ಟ್ ಆಗಿ ಇನ್ಸರ್ಟ್ ಮಾಡ್ತೀನಿ. ಸೊ ಇವಾಗ ಮತ್ತೆ ಫ್ರೀಕ್ವೆನ್ಸಿ ಕೌಂಟ್ ಅನ್ನ ಅಪ್ಡೇಟ್ ಮಾಡಬೇಕು. ಯಾವ್ದನ್ನ ನಾನು ಇನ್ಸರ್ಟ್ ಮಾಡಿದ್ದು, 2 ಅನ್ನ. ಸೊ 2 ಇನ ಫ್ರೀಕ್ವೆನ್ಸಿ ಕೌಂಟ್ 0 ಇಂದ 1 ಆಗುತ್ತೆ, ಅಂದ್ರೆ 1 ಜಾಸ್ತಿ ಆಗುತ್ತೆ. ಇನ್ನ ಉಳಿದಿರೋದು ಎಲ್ಲಾದ್ರದ್ದು ಕೂಡ ಪ್ರೀವಿಯಸ್ ಸ್ಟೆಪ್ ಅಲ್ಲಿ ಏನ್ ಅಪ್ಡೇಟ್ ಆಗಿತ್ತು ಅದನ್ನೇ ಕಾಪಿ ಮಾಡಬೇಕು. ಪ್ರೀವಿಯಸ್ ಸ್ಟೇಟ್ ಅಲ್ಲಿ ಏನಿತ್ತು ಅದನ್ನೇ. ನೆಕ್ಸ್ಟ್ 1 ಅನ್ನ ಇನ್ಸರ್ಟ್ ಮಾಡಬೇಕು. 3 ಆಲ್ರೆಡಿ ಇನ್ಸರ್ಟ್ ಆಗಿದೆ, 2 ಕೂಡ ಇನ್ಸರ್ಟ್ ಆಗಿದೆ. ಇಲ್ಲಿ 1 ಸ್ಪೇಸ್ ಎಂಟಿ ಇದೆ. ಸೊ ಏನ್ ಮಾಡ್ತೀನಿ, 1 ಅನ್ನ ಡೈರೆಕ್ಟ್ ಆಗಿ ಇನ್ಸರ್ಟ್ ಮಾಡ್ತೀನಿ. ಯಾವ ಎಲಿಮೆಂಟ್ ಅನ್ನ ಇನ್ಸರ್ಟ್ ಮಾಡಿದ್ದು, 1 ಅನ್ನ. ಸೊ ಏನ್ ಮಾಡಬೇಕು, ಫ್ರೀಕ್ವೆನ್ಸಿ ಕೌಂಟ್ 0 ಇಂದ 1 ಆಗುತ್ತೆ, 1. ಇನ್ನು ಉಳಿದಿರೋದೆಲ್ಲ ಪ್ರೀವಿಯಸ್ ಸ್ಟೆಪ್ ಅಲ್ಲಿ ಏನಿತ್ತು ಅದನ್ನೇ ಕಾಪಿ ಮಾಡ್ತಾ ಹೋಗ್ಬೇಕು. ನೆಕ್ಸ್ಟ್ ಇವಾಗ ನಾನು 3 ಅನ್ನ ಇನ್ಸರ್ಟ್ ಮಾಡಬೇಕು. ಆದ್ರೆ 3 ಆಲ್ರೆಡಿ ನಮ್ಮ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ ಇನ್ಸರ್ಟ್ ಆಗಿದೆ, ಅಂದ್ರೇನು ಅದನ್ನ ಎರಡೆರಡು ಸಲ ಅಪ್ಡೇಟ್ ಮಾಡಂಗಿಲ್ಲ, ಅಂದ್ರೆ ರಿಪಿಟೇಷನ್ ಆಗಂಗಿಲ್ಲ. ಸೊ ಏನ್ ಮಾಡ್ತೀನಿ, ಈ ಪಾರ್ಟ್ ಅನ್ನ ಸ್ಕಿಪ್ ಮಾಡ್ತೀನಿ. ಆದ್ರೆ ಫ್ರೀಕ್ವೆನ್ಸಿ ಕೌಂಟ್ ಟೇಬಲ್ ಅಲ್ಲಿ ಫ್ರೀಕ್ವೆನ್ಸಿ ಕೌಂಟ್ ಅನ್ನ ಜಾಸ್ತಿ ಮಾಡಬೇಕು. ಯಾವ್ದು ಅಪ್ರೋಚ್ ಆಗಿತ್ತು, 3. ಸೊ 3 ನ ಫ್ರೀಕ್ವೆನ್ಸಿ ಕೌಂಟ್ ಏನಿತ್ತು, 1 ಇದೆ ಪ್ರೀವಿಯಸ್ ಸ್ಟೆಪ್ ಅಲ್ಲಿ. ಸೊ ಇವಾಗ ಇದೊಂದು 3 ಸೇರ್ಕೊಂಡ್ರೆ 1 + 1 2. ಸೊ ಇವಾಗ ಇನ್ನು ಉಳಿದಿರೋದು ಎಲ್ಲದನ್ನು ಕೂಡ ಪ್ರೀವಿಯಸ್ ಸ್ಟೆಪ್ ಇಂದ ಕಾಪಿ ಮಾಡ್ಕೋಬೇಕು. ನೋಡಿ, ನೆಕ್ಸ್ಟ್ ನಾನು 4 ಅನ್ನ ಇನ್ಸರ್ಟ್ ಮಾಡಬೇಕು. 4 ಇದೆಯಾ ನನ್ನ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ, 4 ಇಲ್ಲ, 3 ಇದೆ, 2 ಇದೆ, 1 ಇದೆ. ಸೊ ಏನ್ ಮಾಡ್ತೀನಿ, 4 ಅನ್ನ ಇನ್ಸರ್ಟ್ ಮಾಡೋದಕ್ಕೆ ನೋಡಿದ್ರೆ ಜಾಗನೇ ಇಲ್ಲ. ಯಾಕಂತಂದ್ರೆ 3 ಬಿಟ್ ಸ್ಪೇಸ್ ಇತ್ತು, 3 ವ್ಯಾಲ್ಯೂಸ್ ಆಲ್ರೆಡಿ ಇನ್ಸರ್ಟ್ ಆಗಿದೆ. ಸೊ ಏನ್ ಮಾಡ್ತೀನಿ, ರೀಪ್ಲೇಸ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಅಂದ್ರೆ ಒಂದು ಬಾಕ್ಸ್ ಇತ್ತಲ್ವಾ, ಆ ಬಾಕ್ಸ್ ಅಲ್ಲಿ 3 ಬಾಲ್ಗಳನ್ನ ಇಡುವಷ್ಟು ಜಾಗ ಇತ್ತು. ಸೊ ಇವಾಗ ಏನಾಯ್ತು, ಆ 3 ಬಾಲ್ಗಳನ್ನು ಇಟ್ಟಿರೋದ್ರಿಂದ ಆ 3 ಬಾಲ್ಗಳು ಫಿಲ್ ಆಗಿದೆ, ಜಾಗ ಇಲ್ಲ ಇನ್ನೊಂದು ಹೊಸದನ್ನ ಇಡೋದು. ಸೊ ಏನ್ ಮಾಡ್ಬೋದು, ಒಂದು ಬಾಲ್ ತೆಗೆಯೋದು, ಇನ್ನೊಂದು ಬಾಲ್ ಇಡೋದು, ರೀಪ್ಲೇಸ್. ಸೊ ರೀಪ್ಲೇಸ್ ಮಾಡೋಣ. ಯಾವ್ದನ್ನ ರೀಪ್ಲೇಸ್ ಮಾಡಬೇಕು ಅಂತಂದ್ರೆ 3, 2 ಮತ್ತೆ 1 ಈ 3ರದು ಫ್ರೀಕ್ವೆನ್ಸಿ ಕೌಂಟ್ ಅನ್ನ ನೋಡಿ, 3, 2, 1. ಸೊ ಇವಾಗ ಈ 3ರಲ್ಲಿ ಫ್ರೀಕ್ವೆನ್ಸಿ ಕೌಂಟ್ ಕಡಿಮೆ ಯಾರಿಗಿರೋದು, 3 ನ ಫ್ರೀಕ್ವೆನ್ಸಿ ಕೌಂಟ್ 2 ಇದೆ, 2ದು 1 ಇದೆ, ಮತ್ತೆ 1 ಇಂದು 1 ಇದೆ ಫ್ರೀಕ್ವೆನ್ಸಿ ಕೌಂಟ್. ಸೊ ಇವಾಗ ಏನಾಯ್ತು, ಟೈ ಆಯ್ತು. ಟೈ ಅಂದ್ರೇನು, ಎರಡಕ್ಕೆ ಒಂದೇ ಒಂದಿದೆ. ನಾವೇನ್ ಮಾಡ್ಬೇಕು, ಒಂದ್ರ ಜೊತೆ ಮಾತ್ರ ರಿಪ್ಲೇಸ್ ಮಾಡ್ಬೇಕು. ಸೊ ಏನ್ ಮಾಡ್ತೀನಿ ಅಂದ್ರೆ ಫಸ್ಟ್ ಇನ್ ಫಸ್ಟ್ ಔಟ್ ನ ಯೂಸ್ ಮಾಡ್ತೀನಿ. ಇವಾಗ ಏನ್ ಯೂಸ್ ಮಾಡ್ತೀನಿ, ಫಸ್ಟ್ ಇನ್ ಫಸ್ಟ್ ಔಟ್. ಯಾಕೆ, ಟೈ ಆಗಿರುವಂತಹ ಕಾರಣದಿಂದಾಗಿ ಫಸ್ಟ್ ಇನ್ ಫಸ್ಟ್ ಔಟ್. ಯಾರಿಗೆ ಟೈ ಇರೋದು, 1 ಮತ್ತೆ 2. 1 ಮತ್ತೆ 2 ಅಲ್ಲಿ ಯಾರು ಫಸ್ಟ್ ಬಂದಿದ್ದು ನೋಡಿ, 1 ಇಲ್ಲಿಂದ 3ನೇ ಸ್ಟೆಪ್ ಇಂದ ಶುರುವಾಗಿದೆ, 2 2ನೇ ಸ್ಟೆಪ್ ಇಂದ ಶುರುವಾಗಿದೆ. ಸೊ 2 ಮತ್ತೆ 1 ಅಲ್ಲಿ ಯಾರು ಫಸ್ಟ್ ಬಂದಿರೋದು, 2. ಸೊ ಏನ್ ಮಾಡಬೇಕು, 4 ಅನ್ನ 2 ಜಾಗಕ್ಕೆ ಬರೀಬೇಕು, 4, 3, 1. ಇವಾಗ ಅಪ್ಡೇಟ್ ಮಾಡೋದಿರೋದು ಟೇಬಲ್ ಅನ್ನ. ಏನು, ನಾನೇನ್ ಮಾಡಿದೆ, 4 ಅನ್ನ 2 ಜಾಗಕ್ಕೆ ಹಾಕಿದ್ದು. ಸೊ ಏನ್ ಮಾಡಬೇಕು, 4 ಇನ ಫ್ರೀಕ್ವೆನ್ಸಿ ಕೌಂಟ್ ಅನ್ನ 1 ಜಾಸ್ತಿ ಮಾಡಬೇಕು. 2 ಇನ ಫ್ರೀಕ್ವೆನ್ಸಿ ಕೌಂಟ್ ಅದೆಷ್ಟೇ ಇರಲಿ, 4 ಇರಲಿ, 5 ಇರಲಿ, ನಾವು ರೀಪ್ಲೇಸ್ ಮಾಡಿದ ತಕ್ಷಣ 0 ಅಂತ ಬರೆದ್ಬಿಡ್ಬೇಕು. 2 ಇನ ಫ್ರೀಕ್ವೆನ್ಸಿ ಕೌಂಟ್ ಡೈರೆಕ್ಟ್ 0 ಆಗುತ್ತೆ.
ಅದರ ಜಾಗಕ್ಕೆ 4 ಹಾಕಿರೋದ್ರಿಂದ ಅದರ ಫ್ರೀಕ್ವೆನ್ಸಿ ಕೌಂಟ್ 1 ಜಾಸ್ತಿ ಆಗುತ್ತೆ. ಇನ್ನು ಉಳಿದಿರೋದೆಲ್ಲ ಏನಾಗಿರುತ್ತೆ, ಪ್ರೀವಿಯಸ್ ಸ್ಟೆಪ್ ಅಲ್ಲಿ ಏನಿರುತ್ತೆ ಅದನ್ನೇ ಮತ್ತೆ ಅಪ್ಡೇಟ್ ಮಾಡ್ತೀನಿ. ನೆಕ್ಸ್ಟ್ 1 ಅನ್ನ ಇನ್ಸರ್ಟ್ ಮಾಡಬೇಕು. 1 ಆಲ್ರೆಡಿ ನನ್ನ ಫ್ರೇಮ್ ಅಲ್ಲಿ ಇದೆ, ಸೊ ಇಲ್ಲಿ ಸ್ಕಿಪ್ ಮಾಡ್ತೀನಿ. ಫ್ರೀಕ್ವೆನ್ಸಿ ಕೌಂಟ್ ಟೇಬಲ್ ಅಲ್ಲಿ ನಾನು ಫ್ರೀಕ್ವೆನ್ಸಿನ ಜಾಸ್ತಿ ಮಾಡ್ತೀನಿ. ಯಾವುದು 1 ಅಲ್ವಾ, ಸೊ 1 ಇನ್ ಫ್ರೀಕ್ವೆನ್ಸಿ ಕೌಂಟ್ 1 ಇತ್ತು. 1 ಇನ್ ಫ್ರೀಕ್ವೆನ್ಸಿ ಕೌಂಟ್ 1 ಇತ್ತು. 1 + 1 ವಿಲ್ ಬಿ 2. ಇನ್ನು ಉಳಿದಿರೋದೆಲ್ಲ ಪ್ರೀವಿಯಸ್ ಸ್ಟೆಪ್ ಅಲ್ಲಿ ಏನಿತ್ತು ಅದನ್ನೇ ಕಾಪಿ ಮಾಡಬೇಕು. ನೆಕ್ಸ್ಟ್ 6 ಅನ್ನ ಇನ್ಸರ್ಟ್ ಮಾಡಬೇಕು. ನಾನು ಅಪ್ಡೇಟೆಡ್ ಫ್ರೇಮ್ ಅಲ್ಲಿ 6 ಇಲ್ಲ, 3, 4 ಮತ್ತೆ 1 ಇನ ಫ್ರೀಕ್ವೆನ್ಸಿ ಕೌಂಟ್ ಅನ್ನ ನೋಡಿ. 4, 3 ಮತ್ತೆ 1 ಇಂದು 4 ಇನ್ ಫ್ರೀಕ್ವೆನ್ಸಿ ಕೌಂಟ್ 1, 3 ಇನ ಫ್ರೀಕ್ವೆನ್ಸಿ ಕೌಂಟ್ ಇಸ್ 2, 1 ಇನ ಫ್ರೀಕ್ವೆನ್ಸಿ ಕೌಂಟ್ ಇಸ್ 2. ಸೊ ಇವಾಗ 2, 2, 1 ಯಾವ್ದು ಚಿಕ್ಕದು 1. ಸೊ ಏನ್ ಮಾಡಬೇಕು, 4 ಜಾಗಕ್ಕೆ 6 ಅನ್ನ ರಿಪ್ಲೇಸ್ ಮಾಡ್ತೀನಿ. 3 ಮತ್ತೆ 1 ಅದೇ ರೀತಿ ಉಳ್ಕೊಂತು. ಯಾರ ಜಾಗಕ್ಕೆ ರಿಪ್ಲೇಸ್ ಮಾಡಿದ್ದು, 4 ಇನ ಜಾಗಕ್ಕೆ. ಸೊ ಅದರ ಫ್ರೀಕ್ವೆನ್ಸಿ ಕೌಂಟ್ ಡೈರೆಕ್ಟ್ಲಿ 0 ಆಗುತ್ತೆ. ಯಾವುದನ್ನ ರಿಪ್ಲೇಸ್ ಮಾಡಿದ್ದು 6. ಸೊ 6 ಇನ ಫ್ರೀಕ್ವೆನ್ಸಿ ಕೌಂಟ್ 1 ಜಾಸ್ತಿ ಆಗುತ್ತೆ. ಇನ್ನು ಉಳಿದಿರೋದೆಲ್ಲ ಪ್ರೀವಿಯಸ್ ಸ್ಟೆಪ್ ಅಲ್ಲಿ ಏನಿತ್ತು ಅದನ್ನೇ ನಾವು ಕಾಪಿ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್ 2 ಅನ್ನ ಇನ್ಸರ್ಟ್ ಮಾಡಬೇಕು. ನನ್ನ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ 2 ಇಲ್ಲ, ಸೊ 3, 6, 1 ಇಂದು ಫ್ರೀಕ್ವೆನ್ಸಿ ಕೌಂಟ್ ನೋಡಿ. 1 ಇನ ಫ್ರೀಕ್ವೆನ್ಸಿ ಕೌಂಟ್ ಇಸ್ 2, 3 ಇನ ಫ್ರೀಕ್ವೆನ್ಸಿ ಕೌಂಟ್ ಇಸ್ 2, 6 ಇನ ಫ್ರೀಕ್ವೆನ್ಸಿ ಕೌಂಟ್ ಇಸ್ 1. ಸೊ ಏನ್ ಮಾಡ್ತೀನಿ, 1 ಇನ ಜಾಗ ಅಂದ್ರೆ, ಸೊ ಇವಾಗ ಏನ್ ಮಾಡ್ಬೋದು, 6 ಜಾಗಕ್ಕೆ ನಾನು 2 ಅನ್ನ ರಿಪ್ಲೇಸ್ ಮಾಡ್ಬೋದು, ಯಾಕಂದ್ರೆ ಅದರ ಫ್ರೀಕ್ವೆನ್ಸಿ ಕೌಂಟ್ ಕಡಿಮೆ ಇದೆ. ಸೊ 2 ಅನ್ನ 6 ಜಾಗಕ್ಕೆ, 3 ಮತ್ತೆ 1 ಅದೇ ರೀತಿ ಉಳಿತು. ನಮ್ಮ ಟೇಬಲ್ ಅನ್ನ ಅಪ್ಡೇಟ್ ಮಾಡಿ. 6 ಜಾಗಕ್ಕೆ 2, ಸೊ 6 ಇನ ಫ್ರೀಕ್ವೆನ್ಸಿ ಕೌಂಟ್ 0 ಆಗುತ್ತೆ. 2 ಇನ ಫ್ರೀಕ್ವೆನ್ಸಿ ಕೌಂಟ್ 0 ಇದ್ದಿದ್ದು 1 ಆಗುತ್ತೆ. ಇನ್ನು ಉಳಿದಿರೋದೆಲ್ಲ ಪ್ರೀವಿಯಸ್ ಸ್ಟೆಪ್ ಅಲ್ಲಿ ಏನಿತ್ತು ಅದನ್ನೇ ನಾವು ಕಾಪಿ ಮಾಡ್ತೀವಿ. ನೆಕ್ಸ್ಟ್ 4 ಅನ್ನ ಇನ್ಸರ್ಟ್ ಮಾಡಬೇಕು. 4 ನನ್ನ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ ಇಲ್ಲ. 3, 2, 1 ಇಂದು ಫ್ರೀಕ್ವೆನ್ಸಿ ಕೌಂಟ್ ನೋಡಿ. 3, 2, 1, 2, 1, 2 ಕಡಿಮೆ ಇರೋದು ಯಾರಿಗೆ, ಎರಡನೇದಕ್ಕೆ. ಸೊ 2 ಇರುವಂತ ಜಾಗಕ್ಕೆ 4 ಅನ್ನ ರಿಪ್ಲೇಸ್ ಮಾಡ್ತೀನಿ. 3 ಮತ್ತೆ 1 ಅದೇ ರೀತಿ ಉಳ್ಕೊಳ್ಳುತ್ತೆ. 2 ಇರುವಂತ ಜಾಗಕ್ಕೆ ರಿಪ್ಲೇಸ್ ಮಾಡಿರೋದು, ಸೊ ಅದರ ಫ್ರೀಕ್ವೆನ್ಸಿ ಕೌಂಟ್ ಡೈರೆಕ್ಟ್ಲಿ 0 ಆಯಿತು. ಯಾವುದನ್ನ ರಿಪ್ಲೇಸ್ ಮಾಡಿರೋದು 4. ಸೊ 4 ಇನ ಫ್ರೀಕ್ವೆನ್ಸಿ ಕೌಂಟ್ 0 ಇದ್ದಿದ್ದು 1 ಜಾಸ್ತಿ ಆಗುತ್ತೆ. ಇನ್ನು ಉಳಿದಿರೋದೆಲ್ಲ ಪ್ರೀವಿಯಸ್ ಸ್ಟೆಪ್ ಅಲ್ಲಿ ಏನಿತ್ತು ಅದನ್ನೇ ಕಾಪಿ ಮಾಡಬೇಕು. ನೆಕ್ಸ್ಟ್ 3 ಅನ್ನ ಇನ್ಸರ್ಟ್ ಮಾಡಬೇಕು. 3 ಆಲ್ರೆಡಿ ನನ್ನ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ ಇದೆ, ಸೊ ಇಲ್ಲಿ ಸ್ಕಿಪ್ ಮಾಡ್ತೀನಿ. ಫ್ರೀಕ್ವೆನ್ಸಿ ಕೌಂಟ್ ಟೇಬಲ್ ಅಲ್ಲಿ ಅಪ್ಡೇಟ್ ಮಾಡ್ತೀನಿ. 3 ಇನ ಫ್ರೀಕ್ವೆನ್ಸಿ ಕೌಂಟ್ 2 ಇದೆ. 2 + 1 ವಿಲ್ ಬಿ 3. ಸೊ ಇನ್ನು ಉಳಿದಿರೋದೆಲ್ಲ ಪ್ರೀವಿಯಸ್ ಸ್ಟೆಪ್ ಅಲ್ಲಿ ಏನಿತ್ತು ಅದನ್ನೇ ಬರೀಬೇಕು. ನೆಕ್ಸ್ಟ್ 4 ಅನ್ನ ನಾನು ಇನ್ಸರ್ಟ್ ಮಾಡಬೇಕು. 4 ಆಲ್ರೆಡಿ ನನ್ನ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ ಇದೆ, ಸೊ ಏನ್ ಮಾಡಬೇಕು, 4 ಇನ ಫ್ರೀಕ್ವೆನ್ಸಿ ಕೌಂಟ್ 1 ಇದೆ ಅಲ್ವಾ, 1 + 1 ವಿಲ್ ಬಿ 2. ಇನ್ನು ಉಳಿದಿರೋದೆಲ್ಲ ಪ್ರೀವಿಯಸ್ ಸ್ಟೆಪ್ ಅಲ್ಲಿ ಏನಿತ್ತು ಅದೇ. ನೆಕ್ಸ್ಟ್ 2 ಅನ್ನ ಇನ್ಸರ್ಟ್ ಮಾಡಬೇಕು. ನನ್ನ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ 2 ಇಲ್ಲ. 3, 4 ಮತ್ತೆ 1 ಇಂದು ಫ್ರೀಕ್ವೆನ್ಸಿ ಕೌಂಟ್ ನೋಡಿ. 3 ಇನ ಫ್ರೀಕ್ವೆನ್ಸಿ ಕೌಂಟ್ 3 ಇದೆ. 4 ಇನ ಫ್ರೀಕ್ವೆನ್ಸಿ ಕೌಂಟ್ 2 ಇದೆ. ಮತ್ತೆ 1 ಇನ ಫ್ರೀಕ್ವೆನ್ಸಿ ಕೌಂಟ್ 2 ಇದೆ. ಸೊ ಇವಾಗ ಏನಾಯ್ತು, 1 ಮತ್ತೆ 4 ಗೆ ಟೈ ಆಯ್ತು. ಟೈ ಆದ್ರೆ ಏನ್ ಮಾಡಬೇಕು, ಫಸ್ಟ್ ಇನ್ ಫಸ್ಟ್ ಔಟ್ ಹುಡುಕ್ಬೇಕು. 1 ಮತ್ತೆ 4 ಅಲ್ಲಿ ಯಾರು ಫಸ್ಟ್ ಬಂದಿದ್ದು ನೋಡಿ. 1 ಎಲ್ಲಿದೆ, ಇಲ್ಲಿ 1 ಎಲ್ಲಿ ಶುರುವಾಗಿದ್ದು, ಇಲ್ಲಿಂದ ಶುರುವಾಗಿದೆ, ಇಲ್ಲಿಂದ. ನೆಕ್ಸ್ಟ್ 4 ಎಲ್ಲಿಂದ ಶುರುವಾಯಿತು, ಇಲ್ಲಿಂದ. ಇಲ್ಲಿ ನೋಡಿ ಬ್ರೇಕ್ ಆಯ್ತು, ಇದನ್ನ ಕನ್ಸಿಡರ್ ಮಾಡಂಗಿಲ್ಲ. ಇವಾಗ ಎಲ್ಲಿ ಶುರುವಾಗಿದೆ, ಹೊಸದಾಗಿ ಶುರುವಾಗಿರೋದು ಇದೇ ಸ್ಟೆಪ್ ಅಲ್ಲಿ. ಈ 1 ಏನಾಗ್ತಾ ಇದೆ, ಇಲ್ಲಿಂದನೂ ಕೂಡ ಅದೇ ಕಂಟಿನ್ಯೂ ಆಗ್ತಾ ಇದೆ. ಅಂದ್ರೇನು, 1 ಎಲ್ಲದಕ್ಕಿಂತ ಫಸ್ಟ್ ಬಂದಿದೆ. ಸೊ ಏನ್ ಮಾಡಬೇಕು, 2 ಅನ್ನ 1 ಜಾಗಕ್ಕೆ ರಿಪ್ಲೇಸ್ ಮಾಡ್ತೀನಿ. 4 ಮತ್ತೆ 3 ಅದೇ ರೀತಿ ಉಳ್ಕೊಳ್ಳುತ್ತೆ. ಟೇಬಲ್ ಅಲ್ಲಿ ಯಾವ ರೀತಿ ಅಪ್ಡೇಟ್ ಮಾಡ್ತೀವಿ, 1 ಇನ ಜಾಗಕ್ಕೆ 2, ಸೊ 1 ಇನ ಫ್ರೀಕ್ವೆನ್ಸಿ ಕೌಂಟ್ ಡೈರೆಕ್ಟ್ಲಿ 0 ಆಗುತ್ತೆ. 2 ಅನ್ನ ರಿಪ್ಲೇಸ್ ಮಾಡಿರೋದ್ರಿಂದ ಅದರ ಫ್ರೀಕ್ವೆನ್ಸಿ ಕೌಂಟ್ 1 ಜಾಸ್ತಿ ಆಗುತ್ತೆ. ಇನ್ನು ಉಳಿದಿರೋದೆಲ್ಲ ಸೇಮ್ ಫ್ರಮ್ ದ ಪ್ರೀವಿಯಸ್ ಸ್ಟೆಪ್. ನೆಕ್ಸ್ಟ್ 1 ಅನ್ನ ಇನ್ಸರ್ಟ್ ಮಾಡಬೇಕು. ನನ್ನ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ 1 ಇಲ್ಲ. 3, 4 ಮತ್ತೆ 2 ಫ್ರೀಕ್ವೆನ್ಸಿ ಕೌಂಟ್ ನೋಡಿ. 2 ಇನ ಫ್ರೀಕ್ವೆನ್ಸಿ ಕೌಂಟ್ 1, 3 ಇನ ಫ್ರೀಕ್ವೆನ್ಸಿ ಕೌಂಟ್ 3, 4 ಇನ ಫ್ರೀಕ್ವೆನ್ಸಿ ಕೌಂಟ್ 2, 1, 3, 2 ಯಾರು ಚಿಕ್ಕದು 1. ಅಂದ್ರೆ ಎರಡರದು ಫ್ರೀಕ್ವೆನ್ಸಿ ಕೌಂಟ್ ಕಡಿಮೆ ಇದೆ. ಸೊ 2 ಜಾಗಕ್ಕೆ 1 ಅನ್ನ ಹಾಕ್ತೀನಿ. 4 ಮತ್ತೆ 3 ಅದೇ ರೀತಿ ಉಳಿಯುತ್ತೆ. 2 ಜಾಗಕ್ಕೆ 1, ಸೊ 2 ಇನ ಫ್ರೀಕ್ವೆನ್ಸಿ ಕೌಂಟ್ 0 ಆಗುತ್ತೆ. 1 ಇನ ಫ್ರೀಕ್ವೆನ್ಸಿ ಕೌಂಟ್ 0 ಇಂದ 1 ಆಗುತ್ತೆ, 1 ಜಾಸ್ತಿ ಆಯಿತು. ಇನ್ನು ಉಳಿದಿರೋದೆಲ್ಲ ಪ್ರೀವಿಯಸ್ ಸ್ಟೆಪ್ ಅಲ್ಲಿ ಏನಿತ್ತು ಅದನ್ನೇ ಬರಿಬೇಕು. ನೆಕ್ಸ್ಟ್ 4 ಅನ್ನ ಇನ್ಸರ್ಟ್ ಮಾಡಬೇಕು. 4 ಆಲ್ರೆಡಿ ನನ್ನ ಫ್ರೇಮ್ ಅಲ್ಲಿ ಇದೆ, ಸೊ ಏನ್ ಮಾಡಬೇಕು, ಇಲ್ಲಿ ಸ್ಕಿಪ್ ಮಾಡ್ತೀನಿ.
ಟೇಬಲಲ್ಲಿ ಅಪ್ಡೇಟ್ ಮಾಡ್ತೀನಿ. 4 ಅಲ್ವಾ, ಸೊ 4 ಫ್ರೀಕ್ವೆನ್ಸಿ ಕೌಂಟ್ 2 ಇತ್ತು, 2 + 1 ವಿಲ್ ಬಿ 3. ಇನ್ನು ಉಳಿದಿರೋದೆಲ್ಲ ಪ್ರೀವಿಯಸ್ ಸ್ಟೆಪ್ಪಿಂದ ಕಾಪಿ. ನೆಕ್ಸ್ಟ್ 5 ಅನ್ನು ಇನ್ಸರ್ಟ್ ಮಾಡಬೇಕು. ನನ್ನ ಅಪ್ಡೇಟೆಡ್ ಫ್ರೇಮಲ್ಲಿ 5 ಇಲ್ಲ. 3 4 1 ಹುಡುಕಿ. 3 ಫ್ರೀಕ್ವೆನ್ಸಿ ಕೌಂಟ್ 3, 4 ಫ್ರೀಕ್ವೆನ್ಸಿ ಕೌಂಟ್ 3, 1 ಫ್ರೀಕ್ವೆನ್ಸಿ ಕೌಂಟ್ 1. ಸೊ 3 3 1 ಅಲ್ಲಿ ಯಾವ ಚಿಕ್ಕದು 1. ಸೊ 1 ಜಾಗಕ್ಕೆ 5 ಅನ್ನು ರಿಪ್ಲೇಸ್ ಮಾಡ್ತೀನಿ. 4 ಮತ್ತು 3 ಅದೇ ರೀತಿ ಉಳಿಯುತ್ತೆ. 1 ಜಾಗಕ್ಕೆ 5. ಸೊ 1 ಫ್ರೀಕ್ವೆನ್ಸಿ ಕೌಂಟ್ 0, 5 ಫ್ರೀಕ್ವೆನ್ಸಿ ಕೌಂಟ್ 0 ಇತ್ತು. ಇವಾಗ ಇನ್ಸರ್ಟ್ ಮಾಡಿರೋದ್ರಿಂದ 0 + 1 ವಿಲ್ ಬಿ 1. ಇನ್ನು ಉಳಿದಿರೋದೆಲ್ಲ ಪ್ರೀವಿಯಸ್ ಸ್ಟೆಪ್ಪಲ್ಲಿ ಏನಿತ್ತು ಅದನ್ನೇ ಕಾಪಿ. ನೆಕ್ಸ್ಟ್ ಇನ್ನೆರಡಿದೆ 2. ಸೊ 2 ಇದೆಯಾ ನಮ್ಮ ಅಪ್ಡೇಟೆಡ್ ಫ್ರೇಮಲ್ಲಿ? ಇಲ್ಲ. ಸೊ ಏನು ಮಾಡ್ಬೋದು, 3 ಫ್ರೀಕ್ವೆನ್ಸಿ ಕೌಂಟ್ 3 ಇದೆ, 4 ಫ್ರೀಕ್ವೆನ್ಸಿ ಕೌಂಟ್ 3, 5 ಫ್ರೀಕ್ವೆನ್ಸಿ ಕೌಂಟ್ 1. 3 3 1 ಅಲ್ಲಿ ಯಾವ ಚಿಕ್ಕದು 1 ಚಿಕ್ಕದು, ಅಂದರೆ 5 ಜಾಗಕ್ಕೆ 2 ರಿಪ್ಲೇಸ್ ಮಾಡ್ತೀವಿ. 4 ಮತ್ತು 3 ಅದೇ ರೀತಿ ಉಳ್ಕೊಳ್ಳುತ್ತೆ. 5 ಜಾಗಕ್ಕೆ ರಿಪ್ಲೇಸ್ ಮಾಡಿರೋದ್ರಿಂದ ಅದರ ಫ್ರೀಕ್ವೆನ್ಸಿ ಕೌಂಟ್ ಡೈರೆಕ್ಟ್ಲಿ 0. 2 ಅನ್ನು ಇನ್ಸರ್ಟ್ ಮಾಡಿರೋದು, ಸೊ 2 ಫ್ರೀಕ್ವೆನ್ಸಿ ಕೌಂಟ್ 1 ಜಾಸ್ತಿ. 0 + 1 ವಿಲ್ ಬಿ 1. ಇನ್ನು ಉಳಿದಿರೋದೆಲ್ಲ ಅದೇ ರೀತಿ ಕಾಪಿ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್ ಇನ್ನೊಂದು ಉಳ್ಕೊಂಡಿದೆ 1. ಸೊ 1 ಇದೆಯಾ ಅಪ್ಡೇಟೆಡ್ ಫ್ರೇಮಲ್ಲಿ? ಇಲ್ಲ. 3 4 2 ಫ್ರೀಕ್ವೆನ್ಸಿ ಕೌಂಟ್ ನೋಡಿ. 2 ಫ್ರೀಕ್ವೆನ್ಸಿ ಕೌಂಟ್ 1, 3 ಫ್ರೀಕ್ವೆನ್ಸಿ ಕೌಂಟ್ 3, 4 ಫ್ರೀಕ್ವೆನ್ಸಿ ಕೌಂಟ್ ಈಸ್ 3. ಸೊ 1 3 3 ಚಿಕ್ಕದು ಯಾವುದು 1. ಸೊ ಏನು ಮಾಡಬೇಕು, 2 ಜಾಗಕ್ಕೆ 1 ಅನ್ನು ರಿಪ್ಲೇಸ್ ಮಾಡಬೇಕು. 4 ಮತ್ತು 3 ಅದೇ ರೀತಿ ಉಳ್ಕೊಂತು. 2 ಜಾಗಕ್ಕೆ 1. ಸೊ 2 ಫ್ರೀಕ್ವೆನ್ಸಿ ಕೌಂಟ್ 0, 1 ಫ್ರೀಕ್ವೆನ್ಸಿ ಕೌಂಟ್ 1 ಜಾಸ್ತಿ ಆಯಿತು. ಉಳಿದಿರೋದೆಲ್ಲ ಅದೇ ರೀತಿ ಫ್ರಮ್ ಪ್ರೀವಿಯಸ್ ಸ್ಟೆಪ್. ಸೊ ಇವಾಗ ಪ್ರಾಬ್ಲಮ್ ಸಾಲ್ವ್ ಆಯಿತು. ಇಷ್ಟಕ್ಕೆ ನಿಲ್ಲಿಸಬೇಕಾ? ಇಲ್ಲ. ನಂಬರ್ ಆಫ್ ಪೇಜ್ ಫಾಲ್ಟ್ ಮತ್ತು ನಂಬರ್ ಆಫ್ ಪೇಜ್ ಹಿಟ್ಸ್ ಅನ್ನು ಬರೀಬೇಕು. ನಂಬರ್ ಆಫ್ ಪೇಜ್ ಫಾಲ್ಟ್. ಸೊ ನಂಬರ್ ಆಫ್ ಪೇಜ್ ಫಾಲ್ಟ್ ಅಂದ್ರೆ ಏನು? ಎಷ್ಟು ಟೋಟಲ್ ಸ್ಟೆಪ್ಸ್ ಅಲ್ಲಿ ನಾವು ಒಂದು ಇನ್ಸರ್ಟ್ ಮಾಡಿರಬೇಕು ಇಲ್ಲ ರೀಪ್ಲೇಸ್ ಮಾಡಿರಬೇಕು. ಸೊ 1 2 3 4 5 6 7 8 9 10 11 12. ಸೊ ಟೋಟಲ್ ಪೇಜ್ ಫಾಲ್ಟ್ಸ್ ಎಷ್ಟು? 12. ನೆಕ್ಸ್ಟ್ ಇನ್ನೊಂದು ಬರೀಬೇಕು, ನಂಬರ್ ಆಫ್ ಪೇಜ್ ಹಿಟ್ಸ್. ನಂಬರ್ ಆಫ್ ಪೇಜ್ ಹಿಟ್ಸ್. ಸೊ ನಂಬರ್ ಆಫ್ ಪೇಜ್ ಹಿಟ್ಸ್ ಅಂದ್ರೆ ಎಷ್ಟು ಸ್ಟೆಪ್ಗಳನ್ನು ನಾವು ಸ್ಕಿಪ್ ಮಾಡಿದೀವಿ. ನಾವು ಸ್ಕಿಪ್ ಮಾಡಿದ್ರು ಕೂಡ ನಮ್ಮ ಫ್ರೀಕ್ವೆನ್ಸಿ ಕೌಂಟ್ ಟೇಬಲ್ ಅಲ್ಲಿ ಅಪ್ಡೇಟ್ ಮಾಡಿದ್ವಿ, ಆದರೆ ಎಷ್ಟು ಪಾರ್ಟ್ಗಳನ್ನು ಅಥವಾ ಸ್ಟೆಪ್ಗಳನ್ನು ನಾವು ಸ್ಕಿಪ್ ಮಾಡಿದ್ವಿ ಅಂತ ಇಲ್ಲಿ ಬರಿಬೇಕು. 1 2 3 4 5. ಸೊ ಟೋಟಲ್ 5 ಸ್ಟೆಪ್ಸ್ ಅನ್ನ ಸ್ಕಿಪ್ ಮಾಡಿದೀವಿ. ಅದನ್ನ ನಾವು ಪೇಜ್ ಹಿಟ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಲೀಸ್ಟ್ ಫ್ರೀಕ್ವೆಂಟ್ಲಿ ಯೂಸ್ಡ್ ಅಲ್ಲಿ ಟೇಬಲ್ ಫ್ರೀಕ್ವೆನ್ಸಿ ಕೌಂಟ್ ಟೇಬಲ್ ಅನ್ನ ಕರೆಕ್ಟ್ ಆಗಿ ಅಪ್ಡೇಟ್ ಮಾಡಬೇಕು, ಇಲ್ಲಾಂದ್ರೆ ಪ್ರಾಬ್ಲಮ್ ರಾಂಗ್ ಆಗೋಗುತ್ತೆ. ಸೊ ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಮತ್ತೆ ಇನ್ನು ಉಳಿದಿರುವಂತಹ 3 ಪೇಜ್ ರಿಪ್ಲೇಸ್ಮೆಂಟ್ ಟೆಕ್ನಿಕ್ಗಳ ವಿಡಿಯೋ ಲಿಂಕ್ಸ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ನೋಡ್ಬೋದು. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.